ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಬ್ರದರ್ಸ್ ಫಿನಾನ್ಸ್ ಆ್ಯಂಡ್ ಗುಡ್ ಈವ್ನಿಂಗ್. ಇವತ್ತಿನ ಮಾರ್ಕೆಟ್ ಅಪ್ಡೇಟ್ಸ್ ಏನಂದರೆ, ಸೆನ್ಸೆಕ್ಸ್ 187 ಪಾಯಿಂಟ್ಸ್ ಗೇನ್ ಆಗಿ 79,595 ಅಲ್ಲಿ ಕ್ಲೋಸ್ ಆಗಿದೆ. ನಿಫ್ಟಿ 41 ಪಾಯಿಂಟ್ಸ್ ಗೇನ್ ಆಗಿ 24,167 ಅಲ್ಲಿ ಕ್ಲೋಸ್ ಆಗಿದೆ. ಬ್ಯಾಂಕ್ ನಿಫ್ಟಿ 342 ಪಾಯಿಂಟ್ಸ್ ಗೇನ್ ಆಗಿ 55,647 ಅಲ್ಲಿ ಕ್ಲೋಸ್ ಆಗಿದೆ. ಫ್ರೆಂಡ್ಸ್, ಇವತ್ತು ಮಾರ್ಕೆಟ್ ನೋಡಿದ್ರಾ ಸ್ವಲ್ಪ ಪಾಸಿಟಿವಲ್ಲಿ ಕ್ಲೋಸ್ ಆಗಿದೆ. ಮತ್ತು ಎಲ್ಲ ಇಂಡಿಸಿಸ್ ನೋಡಿಕೊಂಡ್ರೂ ಪಾಸಿಟಿವಲ್ಲೇ ಕ್ಲೋಸ್ ಆಗಿದೆ. ಇನ್ಕ್ಲೂಡಿಂಗ್ ಮಿಡ್ ಆ್ಯಂಡ್ ಸ್ಮಾಲ್ ಕ್ಯಾಪ್ಸ್ ಕೂಡ ಇವತ್ತು ಬಿಲೋ 1% ಪಾಸಿಟಿವಲ್ಲೇ ಕ್ಲೋಸ್ ಆಗಿದೆ. ಅದಾದಮೇಲೆ ಇವತ್ತು ಬ್ಯಾಂಕ್ ನಿಫ್ಟಿ ನೋಡಿದ್ರಾ ಕಂಟಿನ್ಯೂಸ್ ಆಗಿ ಬ್ಯಾಂಕ್ಸ್ ಅಂತೂ ತುಂಬಾ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗ್ತಾ ಇದ್ದಾವೆ. ಅದಾದಮೇಲೆ ಇವತ್ತು ನೋಡಿಕೊಂಡ್ರು ಬ್ಯಾಂಕ್ ನಿಫ್ಟಿ ಎಬೋ 300 ಪಾಯಿಂಟ್ಸೇ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಯಾಕಂದರೆ ನೆನೆ ನಮ್ಮ ಮಾರ್ಕೆಟ್ ಕ್ಲೋಸ್ ಆದಮೇಲೆ RBI ಗವರ್ನರ್ ಆದ ಸಂಜಯ್ ಮಲ್ಹೋತ್ರಾ ಅವರು ಈ ಬ್ಯಾಂಕ್ಸ್ಗೋಸ್ಕರ ಹೊಸ LCR ನಾರ್ಮ್ಸ್ನ ತಂದಿದ್ದಾರೆ. ಈ LCR ನಾರ್ಮ್ಸ್ ಬಗ್ಗೆ ಇವತ್ತೇನೋ ಅಪ್ಡೇಟ್ ಆಗ್ತಿಲ್ಲ, ತುಂಬ ಸಲನೇ ಮಾತಾಡ್ಕೊಂಡಿದ್ವಿ. ಇದೆಲ್ಲ ಯಾವಾಗ ಶುರು ಆಯಿತು ಅಂತ ನೋಡಿಕೊಂಡ್ರೆ ಲಾಸ್ಟ್ ಇಯರ್ ಜುಲೈಯಲ್ಲಿ ಸ್ಟಾರ್ಟ್ ಆಯಿತು. ಆ ಟೈಮಲ್ಲಿ ನೋಡಿಕೊಂಡ್ರೆ RBI ಗವರ್ನರ್ ಶಕ್ತಿಕಾಂತ್ ದಾಸ್ ಅವರು ಈ ಬ್ಯಾಂಕ್ಸ್ಗೋಸ್ಕರ ಈ LCR ನಾರ್ಮ್ಸ್ನ ತಂದರು. ಆ ಟೈಮಲ್ಲಿ ನೋಡಿಕೊಂಡ್ರು ಬ್ಯಾಂಕ್ಸ್ ಎಲ್ಲ ತುಂಬಾ ಕರೆಕ್ಟ್ ಆದವು. ಯಾಕಂತಂದರೆ ಈಗ ಬ್ಯಾಂಕ್ಸ್ಗೆ ಏನು ಡೆಪಾಸಿಟ್ಸ್ ಬರ್ತಾವೋ ಆ ಡೆಪಾಸಿಟ್ಸಲ್ಲಿ 5% ಕ್ಯಾಶ್ನ ಅದೇ ಥರ ಸೈಡಲ್ಲಿ ಇರಬೇಕು, ಆ ಕ್ಯಾಶ್ನ ಯಾವುದಕ್ಕೂ ಬಳಸಬಾರ್ದು ಅಂತ ಹಳೆ RBI ಗವರ್ನರ್ ಅವರು ಹೇಳಿದರು. ಅದಕ್ಕೋಸ್ಕರ ಅವಾಗ ಬ್ಯಾಂಕ್ಸ್ ಎಲ್ಲ ತುಂಬಾ ಕರೆಕ್ಟ್ ಆದವು. ಯಾಕಂದರೆ ಇವಾಗ ಜಸ್ಟ್ ಕ್ಯಾಶ್ ಮುಖಾಂತರ ಅದೇ ಥರ ಇಟ್ಟರೆ ಬ್ಯಾಂಕ್ಸ್ಗೆ ಯಾವುದೇ ಥರ ಲಾಭ ಇರಲ್ಲ. ಅದಕ್ಕೋಸ್ಕರ ಆ ಟೈಮಲ್ಲಿ ಆ ಥರ ಕರೆಕ್ಟ್ ಆದವು. ಅದೇ ಇವಾಗ ನೋಡಿಕೊಂಡ್ರೆ ಹೊಸ RBI ಗವರ್ನರ್ ಆದ ಸಂಜಯ್ ಮಲ್ಹೋತ್ರಾ ಅವರು ಇದರಲ್ಲಿ ಸ್ವಲ್ಪ ಚೇಂಜಸ್ನ ತಂದಿದ್ದಾರೆ. ಅದರಿಂದನೇ ಇವತ್ತು ಬ್ಯಾಂಕ್ಸ್ ಮತ್ತೆ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಇವಾಗ ಈ ಹೊಸ ನಾಮ್ಸಲ್ಲಿ ಏನೇನು ಚೇಂಜಸ್ ತಂದಿದ್ದಾರೆ ಅಂತ ಪ್ರತಿಯೊಂದನ್ನು ಇವಾಗ ಡೀಟೇಲಾಗಿ ಮಾತಾಡ್ಕೊಳ್ಳೋಣ. ಫಸ್ಟ್ ಇವಾಗ LCR ಅಂದರೆ ಲಿಕ್ವಿಡ್ ಕವರೇಜ್ ರೇಷಿಯೋ. ಅಂದರೆ ಇವಾಗ ಶಾರ್ಟ್ ಟರ್ಮಲ್ಲಿ ಏನಾದರೂ ಸ್ವಲ್ಪ ಬ್ಯಾಂಕ್ಸಲ್ಲಿ ಅನ್ಸರ್ಟನಿಟೀಸ್ ಇದ್ದಾಗ ಈ ಕ್ಯಾಶ್ ರಿಸರ್ವ್ಸ್ ಅನ್ನೋದು ಯೂಸ್ ಆಗೋದಕ್ಕೋಸ್ಕರ ಈ ಥರ RBI ಗವರ್ನರ್ ಅವರು ಸ್ವಲ್ಪ ಕ್ಯಾಶ್ನ ರಿಸರ್ವ್ ಆಗಿ ಇಟ್ಕೊಳ್ಳಿ ಅಂತ ಹೇಳಿದ್ದು. ಇವಾಗ ಮುಂಚೆ ನೋಡಿಕೊಂಡ್ರೆ ಹಳೆ RBI ಗವರ್ನರ್ ಆದ ಶಕ್ತಿಕಾಂತ್ ದಾಸ್ ಅವರಾದರೆ 5% ಕ್ಯಾಶ್ನ ರಿಸರ್ವ್ ಆಗಿ ಇಟ್ಕೊಳ್ಳಿ, ಏನಾದರೂ ಬ್ಯಾಂಕ್ಸಲ್ಲಿ ಅನ್ಸರ್ಟನಿಟೀಸ್ ಬಂದಾಗ ಈ ಕ್ಯಾಶಲ್ಲಿ ಮ್ಯಾನೇಜ್ ಮಾಡ್ಬೋದು ಅಂತ ಹೇಳಿದರು. ಇವಾಗ ಹೊಸ RBI ಗವರ್ನರ್ ಅವರು ಏನು ಚೇಂಜಸ್ನ ತಂದಿದ್ದಾರೆ ಅಂದರೆ 5% ಕ್ಯಾಶ್ನ ಸೈಡ್ಗಿಡೋದ್ರ ಬದಲು 2.5% ಕ್ಯಾಶ್ನ ಸೈಡಲ್ಲಿ ಇಟ್ಕೊಳ್ಳಿ, ಏನಾದರೂ ಅನ್ಸರ್ಟನಿಟೀಸ್ಗೆ ಅಂತ ಸ್ಟೇಟ್ಮೆಂಟ್ಸ್ನ ಮಾಡಿದ್ದಾರೆ. ಅದರಿಂದನೇ ಇವತ್ತು ಬ್ಯಾಂಕ್ಸಲ್ಲಿ ಈ ಥರ ಪಾಸಿಟಿವಿಟಿ ಕಾಣ್ತಾ ಇರೋದು. ಇವಾಗ 2.5% ಕಮ್ಮಿ ಆಗಿದೆ ಅಲ್ಲ, ಆ ಕಮ್ಮಿ ಆಗಿರೋ ದುಡ್ಡನ್ನು ಇವಾಗ ಲೋನ್ಸ್ಗಾಗಲಿ ಅಥವಾ ಬೇರೆ ಇನ್ನೂ ಏನಕ್ಕಾದರೂ ಬಳಸ್ಕೊಂಡ್ರೆ ಅದರಿಂದ ಬ್ಯಾಂಕ್ಸ್ಗೆ ರಿಟರ್ನ್ಸ್ ಬರುತ್ತೆ. ಅದರಿಂದನೇ ಇವತ್ತು ಬ್ಯಾಂಕ್ಸ್ ಇದನ್ನು ಪಾಸಿಟಿವ್ ಆಗಿ ತೊಗೊಂಡಿದೆ. ಅದರಿಂದನೇ ಬ್ಯಾಂಕ್ಸ್ ಇವತ್ತು ಪಾಸಿಟಿವ್ ಆಗಿರೋದು. ನೆಕ್ಸ್ಟ್ ಅದಾದಮೇಲೆ ಎರಡನೇ ಪಾಯಿಂಟ್ ಬಂದು ನಾನ್ ಫಿನಾನ್ಷಿಯಲ್ ಎಂಟಿಟೀಸ್ ಇರ್ತಾವಲ್ಲ, ಈ ಟ್ರಸ್ಟ್ ಆಗಲಿ, ಪಾರ್ಟ್ನರ್ಶಿಪ್ ಫರ್ಮ್ ಆಗಲಿ ಅಥವಾ NGOs ಆಗಲಿ, ಇವೆಲ್ಲ ಏನು ಮಾಡ್ತವೆ ಅಂದರೆ ಬ್ಯಾಂಕ್ಸಲ್ಲಿ ಡೆಪಾಸಿಟ್ಸ್ ಮಾಡ್ತಾರೆ. ಡೆಪಾಸಿಟ್ಸ್ ಮಾಡಿದಾಗ ಇವ್ರಿಗೆಲ್ಲ ತುಂಬ ಕಡೆಯಿಂದ ಅಮೌಂಟ್ಸ್ ಎಲ್ಲ ಬರ್ತಾ ಇರ್ತಾವಲ್ಲ, ಅದರಿಂದ ಇವ್ರ ಅಕೌಂಟ್ಸಲ್ಲಿ 10 ಲಕ್ಷ 20 ಲಕ್ಷ ಅಥವಾ ಕೋಟಿ 2 ಕೋಟಿ 3 ಕೋಟಿ ಎಷ್ಟೇ ಇದ್ರೂ ಅವ್ರಿಗೆ ಯಾವಾಗಾದರೂ ಅವಶ್ಯಕತೆ ಬಂದಾಗ ಡೈರೆಕ್ಟಾಗಿ ಒಂದ್ಸಲ ವಿಡ್ರಾ ಮಾಡಿದ್ರೆ 100% ಕೊಡಬೇಕಾಗಿತ್ತು. ಅದರಿಂದ ಇದು ಬ್ಯಾಂಕ್ಸ್ಗೆ ನೆಗೆಟಿವ್ ಆಗುತ್ತೆ. ಯಾಕಂತಂದರೆ ಇವಾಗ 1 ಕೋಟಿ 2 ಕೋಟಿ 3 ಕೋಟಿ ಇಷ್ಟೆಲ್ಲ ಎಂದಾದರೂ ಒಂದಿನ ಸಡನ್ನಾಗಿ ಬಂದು ವಿಡ್ರಾ ಮಾಡೋಕ್ಕೋದ್ರೆ ಅಷ್ಟನ್ನು ಕ್ಯಾಶ್ ಮುಖಾಂತರ ಇವರು ಯಾವಾಗಾದರೂ ವಿಡ್ರಾ ಮಾಡ್ಬೋದು ಅಂತ ಬ್ಯಾಂಕ್ಸ್ ಆ ಕ್ಯಾಶ್ನ ಅದೇ ಥರ ಸೈಡಲ್ಲಿ ಇಟ್ಕೊಂಡ್ರೆ ಅದು ಬ್ಯಾಂಕ್ಸ್ಗೆ ನೆಗೆಟಿವ್ ಆಗುತ್ತೆ. ಅದಕ್ಕೋಸ್ಕರ ಇವಾಗ ಹೊಸ ರೂಲ್ಸ್ನ ತಂದಿದ್ದಾರೆ. ಇವಾಗ ಈ ಟ್ರಸ್ಟ್ ಆಗಲಿ, ಪಾರ್ಟ್ನರ್ಶಿಪ್ ಫರ್ಮ್ಸ್ ಆಗಲಿ, NGOsಗೆಲ್ಲ ಅವ್ರಿಗೂ ವಿಡ್ರಾವಲ್ ಲಿಮಿಟ್ಸ್ನ ತಂದಿದ್ದಾರೆ. ಇವಾಗ ಜಸ್ಟ್ ಒನ್ ಟೈಮಲ್ಲಿ ಬರೀ 40% ಮಾತ್ರನೇ ವಿಡ್ರಾ ಮಾಡಬೇಕು ಅಂತ ಹೇಳಿದ್ದಾರೆ. ಯಾಕಂದರೆ ಇನ್ನು ಮಿಕ್ಕಿರೋ ಕ್ಯಾಶ್ ಎಲ್ಲ ಬೇರೆ ಹತ್ರ ಏನಕ್ಕಾದರೂ ಯೂಸ್ ಮಾಡ್ತಾ ಇದ್ರೆ ಅದು ಬ್ಯಾಂಕ್ಸ್ಗೆ ಪಾಸಿಟಿವ್ ಆಗುತ್ತೆ. ಅದಕ್ಕೋಸ್ಕರ ವಿಡ್ರಾವಲ್ ಲಿಮಿಟ್ 40%ಗೆ ತಂದಿದ್ದಾರೆ. ಅದರಿಂದನೂ ಇವತ್ತು ಬ್ಯಾಂಕ್ಸ್ಗೆ ಪಾಸಿಟಿವ್ ಆಗಿದೆ. ಮತ್ತು ಈ LCR ನಾರ್ಮ್ಸ್ ಏನಿದೆ, ಈ LCR ನಾರ್ಮ್ಸ್ ಯಾವತ್ತಿಂದ ಸ್ಟಾರ್ಟ್ ಆಗುತ್ತೆ ಅಂತ ಅಂದರೆ April 1, 2026 ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದ್ದಾರೆ. ಇವಾಗ ಈ ಹೊಸ LCR ನಾರ್ಮ್ಸಲ್ಲಿ ಇದು ಇಮಿಡಿಯೇಟಾಗಿ ಸ್ಟಾರ್ಟ್ ಆಗಬೇಕು ಅಂತಲೂ ಹೇಳಿಲ್ಲ, ಇನ್ನು ನಿಯರ್ಲಿ 1 ಇಯರ್ ಟೈಮ್ ಇದೆ ಅಲ್ಲ, ಅದರಿಂದನೂ ಸಹ ಇವತ್ತು ಬ್ಯಾಂಕ್ಸ್ ಎಲ್ಲ ಈ ಥರ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ನೆಕ್ಸ್ಟ್ ಇವಾಗ ಗ್ಲೋಬಲ್ ಮಾರ್ಕೆಟ್ ವಿಷಯಕ್ಕೆ ಬಂದರೆ US ಮಾರ್ಕೆಟ್ ನೋಡಿದ್ರೆ ನಿನ್ನೆ ತುಂಬಾ ಕರೆಕ್ಟ್ ಆಗಿದೆ. ನ್ಯಾಸ್ಡ್ಯಾಕ್ ಆದರೆ ಎಬೋ 2.5% ಕರೆಕ್ಟ್ ಆಗಿದೆ. S&P 500 ನೋಡಿಕೊಂಡ್ರು ಎಬೋ 2% ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದೆ. ಫ್ರೆಂಡ್ಸ್, ಇವಾಗ US ಮಾರ್ಕೆಟ್ ನೋಡಿಕೊಂಡ್ರೆ ಕಂಟಿನ್ಯೂಸ್ ಆಗಿ ಫಾಲ್ ಆಗ್ತಾನೆ ಬರ್ತಾ ಇದೆ. ಯಾಕಂದರೆ ಈ ಟ್ಯಾರಿಫ್ ಅನ್ಸರ್ಟನಿಟೀಸಿಂದ ಯಾರಿಗೆ ಎಫೆಕ್ಟ್ ಆಗುತ್ತೆ ಅಂತ ನೋಡಿಕೊಂಡ್ರೆ ಅದು USಗೆ ಎಫೆಕ್ಟ್ ಆಗೋದು. ಅದರಿಂದ US ಮಾರ್ಕೆಟ್ ಕಂಟಿನ್ಯೂಸ್ ಆಗಿ ಫಾಲ್ ಆಗ್ತಾನೆ ಇದೆ.
ಅದಾದಮೇಲೆ ಡೊನಾಲ್ಡ್ ಟ್ರಂಪ್ ಅವ್ರು ನೋಡಿಕೊಂಡ್ರೆ ಓಪನ್ ಆಗಿ ಇನ್ನೊಂದು ಸ್ಟೇಟ್ಮೆಂಟ್ನ ಮಾಡಿದ್ದಾರೆ. ಯಾರ ಬಗ್ಗೆ ಅಂತ ಅಂದರೆ ಫೆಡರಲ್ ರಿಸರ್ವ್ ಚೇರ್ಮನ್ ಆದ ಜೆರೋಮ್ ಪವೆಲ್ ಅವ್ರ ಮೇಲೆ ಕೂಡ ಸ್ಟೇಟ್ಮೆಂಟ್ಸ್ನ ಮಾಡಿದ್ದಾರೆ. ಏನಂತ ಅಂದರೆ ಇವಾಗ ಯುರೋಪಿಯನ್ ಯೂನಿಯನ್ ನೋಡಿಕೊಂಡ್ರೆ ಕಂಟಿನ್ಯೂಸ್ ಆಗಿ ರೇಟ್ ಕಟ್ ಮಾಡ್ತಾನೆ ಇದ್ದಾರೆ. 7th ಟೈಮ್ ಮೊನ್ನೆ ರೀಸೆಂಟಾಗಿ ರೇಟ್ ಕಟ್ ಸಹ ಮಾಡಿದ್ದಾರೆ. ಆದರೆ ಫೆಡ್ ಚೇರ್ಮನ್ ನೋಡಿಕೊಂಡ್ರೆ ರೇಟ್ ಕಟ್ಟೇ ಮಾಡ್ತಾ ಇಲ್ಲ, US ಬೀಳಿಯೋದು ಫೆಡ್ ಚೇರ್ಮನ್ಗೆ ಇಷ್ಟ ಇಲ್ಲ ಅಂತ ಕೂಡ ಸ್ಟೇಟ್ಮೆಂಟ್ಸ್ನ ಮಾಡಿದ್ದಾರೆ. ಅದಾದಮೇಲೆ ಫೆಡ್ ಚೇರ್ಮನ್ ಅವರು ಯಾವಾಗ ರೇಟ್ ಕಟ್ ಮಾಡ್ತಾರೆ ಅಂದರೆ ಎಲ್ಲ ಮುಗ್ದೋದ್ಮೇಲೆ ಕೊನೆಗೆ ಯಾವಾಗೋ ರೇಟ್ ಕಟ್ ಮಾಡೋದಕ್ಕೆ ನೋಡ್ತಾರೆ, ಅಲ್ಲಿವರೆಗೂ ರೇಟ್ ಕಟ್ ಬಗ್ಗೆ ಏನು ಯೋಚನೆ ಮಾಡಲ್ಲ ಅಂತ ಸ್ಟೇಟ್ಮೆಂಟ್ಸ್ನ ಮಾಡಿದ್ದಾರೆ. ಇನ್ನು ಗ್ಲೋಬಲ್ ಮಾರ್ಕೆಟ್ಸಲ್ಲಿ ನೋಡಿಕೊಂಡ್ರೆ ಟ್ಯಾರಿಫ್ ಅನ್ಸರ್ಟನಿಟೀಸ್ ಅದೇ ಥರ ಇದೆ. ಈ ಓವರಾಲ್ ಎಲ್ಲ ರೀಸನ್ಸಿಂದ US ಮಾರ್ಕೆಟ್ ಅಂತೂ ತುಂಬಾ ಕರೆಕ್ಟ್ ಆಗ್ತಾ ಇದೆ. ನೆಕ್ಸ್ಟ್ ಅದಾದಮೇಲೆ ಫ್ರೆಂಡ್ಸ್ ಇವಾಗ ಗೋಲ್ಡ್ ನೋಡ್ತಾ ಇದ್ದೀರಾ, ಕಂಟಿನ್ಯೂಸ್ ಆಗಿ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗ್ತಾನೆ ಬರ್ತಾ ಇದೆ. ಇವತ್ತಿಗೆ ನೋಡಿಕೊಂಡ್ರೆ 10 ಗ್ರಾಮ್ ಗೋಲ್ಡ್ ಫಸ್ಟ್ ಟೈಮ್ ಲಕ್ಷ ಟಚ್ ಆಗಿದೆ. ಇವಾಗ ಯಾರಾದರೂ ಒಂದು 10 ಗ್ರಾಮ್ ಗೋಲ್ಡ್ ತೊಗೊಬೇಕು ಅಂದರೆ ಲಕ್ಷ ಕೊಡಬೇಕಾಗುತ್ತೆ. ಯಾಕೆ ಈ ಥರ ಗೋಲ್ಡ್ ಕಂಟಿನ್ಯೂಸ್ ಆಗಿ ಈ ಥರ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗ್ತಾ ಇದೆ ಅಂದರೆ ಗ್ಲೋಬಲ್ ಅನ್ಸರ್ಟನಿಟೀಸಿಂದ ತುಂಬಾ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗ್ತಾ ಇದೆ. ಇವಾಗ ಮುಂಚೆ US ಬಗ್ಗೆ ಮಾತಾಡ್ಕೊಂಡ್ವಲ್ಲ, US ಅಲ್ಲಿ ಆ ಥರ ಅನ್ಸರ್ಟನಿಟೀಸ್ ಇರೋದ್ರಿಂದ ಮತ್ತು ಡಾಲರ್ ಕರೆಕ್ಟ್ ಆಗ್ತಾ ಇರೋದ್ರಿಂದ ಪ್ರತಿಯೊಬ್ಬರೂ ಸೇಫ್ ಇನ್ವೆಸ್ಟ್ಮೆಂಟ್ಗೋಸ್ಕರ ಗೋಲ್ಡ್ ಕಡೆ ನೋಡ್ತಾರೆ. ಅದರಿಂದ ಸಹ ಗೋಲ್ಡ್ ಇನ್ಕ್ರೀಸ್ ಆಗ್ತಾನೆ ಇದೆ. ಅದಾದಮೇಲೆ ಸೆಂಟ್ರಲ್ ಬ್ಯಾಂಕ್ಸ್ ಅವರು ಅಷ್ಟೇ ಕಂಟಿನ್ಯೂಸ್ ಆಗಿ ಗೋಲ್ಡ್ನ ಪರ್ಚೇಸ್ ಮಾಡ್ತಾನೆ ಇದ್ದಾರೆ ಲಾಸ್ಟ್ 2-3 ಇಯರ್ಸಿಂದ. ಅದರಿಂದನೂ ಸಹ ಗೋಲ್ಡ್ ತುಂಬಾ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗ್ತಾ ಇದೆ. ಮತ್ತು ಫ್ರೆಂಡ್ಸ್ ಇವಾಗ ರೀಸೆಂಟಾಗಿ April 2 ಆ ಟೈಮಲ್ಲಿ ನೋಡಿಕೊಂಡ್ರೆ ಗೋಲ್ಡ್ ಸ್ವಲ್ಪ ಫಾಲ್ ಆಯ್ತಲ್ಲ, ಅವಾಗ ಅನಲಿಸ್ಟ್ ಎಲ್ಲ ಏನು ಹೇಳ್ತಾ ಇದ್ರು ಇಲ್ಲಿ ಆಲ್ ಟೈಮ್ ಹೈಸ್ ಟಚ್ ಮಾಡ್ತಾ ಇರೋದಕ್ಕೆ ನೆಕ್ಸ್ಟ್ ಗೋಲ್ಡ್ ಕರೆಕ್ಟ್ ಆಗುತ್ತೆ ಅಂತ ಸ್ಟೇಟ್ಮೆಂಟ್ಸ್ನ ಮಾಡಿದ್ರು. ಅಂದರೆ ಎಷ್ಟು ಕರೆಕ್ಟ್ ಆಗುತ್ತೆ ಅಂದರೆ ಇವಾಗ April 2 ಆ ಟೈಮಲ್ಲಿ ನೋಡಿಕೊಂಡ್ರೆ 88,000 90,000 ಆ ರೇಂಜಲ್ಲಿ ಟ್ರೇಡ್ ಆಗ್ತಾ ಇತ್ತು. ಅವಾಗ ನೋಡಿಕೊಂಡ್ರೆ ಅಲ್ಲಿಂದ 46,000ಗೆ ಗೋಲ್ಡ್ ಬಂದ್ಬಿಡುತ್ತೆ ಅಂತ ಎಲ್ಲ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸಲ್ಲೆಲ್ಲ ಅಪ್ಡೇಟ್ ಆಗ್ತಾ ಇತ್ತು. ಆದರೆ ಟ್ರಂಪ್ ಅವರು ಟ್ಯಾರಿಫ್ನ ಯಾವಾಗ ಪಾಸ್ ಮಾಡಿದ್ರು ಅದಾದ್ಮೇಲಿಂದ ಗೋಲ್ಡ್ ಕೂಡ ತುಂಬಾ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿ ಇವತ್ತು 1 ಲಕ್ಷಗೆ ಟಚ್ ಆಗಿದೆ. ಅದಾದಮೇಲೆ ಇವಾಗ ಇನ್ನೂ ಸ್ವಲ್ಪ ಜನಕ್ಕೆ ಡೌಟ್ ಇರುತ್ತೆ, ಇವಾಗ ಗೋಲ್ಡ್ ತೊಗೊಳೋದು ಒಳ್ಳೇದಾ ಅಲ್ವಾ, ಅಥವಾ ಗೋಲ್ಡ್ ಏನಾದರೂ ಕಮಿಂಗ್ ಟೈಮಲ್ಲಿ ಕ್ರ್ಯಾಶ್ ಆಗುತ್ತಾ ಇಲ್ವಾ? ಫ್ರೆಂಡ್ಸ್ ಇವಾಗ ಗೋಲ್ಡ್ ನೋಡಿಕೊಂಡ್ರೆ ಎಂದೂ ಕರೆಕ್ಟ್ ಆಗಿಲ್ಲ. ಕಂಪ್ಲೀಟ್ ಹಿಸ್ಟ್ರಿ ಚೆಕ್ ಮಾಡಿದ್ರೆ ಜಸ್ಟ್ 1 ಟೈಮ್ ಮಾತ್ರನೇ ಗೋಲ್ಡ್ ಸ್ವಲ್ಪ ಕರೆಕ್ಟ್ ಆಗಿದ್ದು. ಇನ್ನು ಮಿಕ್ಕಿರೋ ಟೈಮ್ಸ್ ಎಲ್ಲ ಅದೇ ಥರ ಆಲ್ ಟೈಮ್ ಹೈಸ್ನ ಟಚ್ ಮಾಡ್ತಾನೆ ಬಂದಿದೆ. ಇವಾಗೂ ಸಹ ನನ್ನ ಪ್ರಕಾರ ಅದೇ ಥರನೇ ಆಲ್ ಟೈಮ್ ಹೈಸ್ಗೆ ರೀಚ್ ಆಗೋ ಚಾನ್ಸಸ್ ಇನ್ನೂ ತುಂಬಾ ಜಾಸ್ತಿ ಇದೆ. ಇವಾಗ ಗೋಲ್ಡ್ಮ್ಯಾನ್ ಸ್ಯಾಕ್ಸ್ ಅವರು ಕೂಡ ಇದ್ರ ಬಗ್ಗೆ ಒಂದು ಸ್ಟೇಟ್ಮೆಂಟ್ನ ಮಾಡಿದ್ದಾರೆ. ಏನಂತ ಅಂದರೆ 2026ಗೆಲ್ಲ ನೋಡಿಕೊಂಡ್ರೆ ಗೋಲ್ಡ್ ಪ್ರೈಸ್ ಇನ್ನೂ ಇನ್ಕ್ರೀಸ್ ಆಗುತ್ತೆ ಅಂತ ಸ್ಟೇಟ್ಮೆಂಟ್ಸ್ನ ಮಾಡಿದ್ದಾರೆ. ಇವಾಗ ಇವರು ಡಾಲರ್ಸ್ ಪ್ರಕಾರ ಹೇಳಿದ್ದಾರೆ. ಇವಾಗ ಗೋಲ್ಡ್ಮ್ಯಾನ್ ಸ್ಯಾಕ್ಸ್ ಅವರು ಏನು ಹೇಳ್ತಾ ಇದ್ದಾರೆ ಅಂದರೆ ಇವಾಗ ಗೋಲ್ಡ್ ನೋಡಿಕೊಂಡ್ರೆ US ಅಲ್ಲಿ 3,400 ಅಥವಾ $3,500 ಪರ್ ಔನ್ಸ್ ಇದೆ. ಇದು 3,700ವರೆಗೂ ರೀಚ್ ಆಗುತ್ತೆ ಅಂತ ಪಾಸಿಟಿವ್ ಸ್ಟೇಟ್ಮೆಂಟ್ಸ್ನ ಮಾಡ್ತಾ ಇದ್ದಾರೆ. ನೋಡೋಣ ಕಮಿಂಗ್ ಟೈಮಲ್ಲಿ ಈ ಗ್ಲೋಬಲ್ ಅನ್ಸರ್ಟನಿಟೀಸ್ ಇದೇ ಥರ ಇನ್ಕ್ರೀಸ್ ಆಗ್ತಾ ಹೋದರೆ ಗೋಲ್ಡ್ ಪ್ರೈಸ್ ಇನ್ನೂ ಎಷ್ಟು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗುತ್ತೆ ಅಂತ. ಅದಾದಮೇಲೆ ಫ್ರೆಂಡ್ಸ್ ಇವಾಗ ಒಂದ್ಸಲ ಕಮೆಂಟ್ ಸೆಷನಲ್ಲಿ ಕಮೆಂಟ್ ಮಾಡಿ, ಇವಾಗ ಲಾಸ್ಟ್ ಇಯರ್ ಡಿಸೆಂಬರಲ್ಲೋ ನವಂಬರಲ್ಲೋ ಯಾರಾದರೂ ಗೋಲ್ಡ್ ETF ಬೈ ಮಾಡಿದರೆ ಒಂದ್ಸಲ ಕಮೆಂಟ್ ಸೆಷನಲ್ಲಿ ಕಮೆಂಟ್ ಮಾಡಿ, ಅಥವಾ ಯಾರಾದರೂ ಗೋಲ್ಡ್ ಆರ್ನಮೆಂಟ್ಸ್ನ ಬೈ ಮಾಡಿದ್ರು ಸಹ ಒಂದ್ಸಲ ಕಮೆಂಟ್ ಸೆಷನಲ್ಲಿ ಕಮೆಂಟ್ ಮಾಡಿ. ಅದಾದಮೇಲೆ ಗೋಲ್ಡ್ನ ಬೈ ಮಾಡಬೇಕು ಅಂತ ಡಿಸೆಂಬರಿಂದ ಯೋಚನೆ ಮಾಡ್ತಾಯಿದ್ರೆ ಅವರು ಸಹ ಒಂದ್ಸಲ ಕಮೆಂಟ್ ಸೆಷನಲ್ಲಿ ಕಮೆಂಟ್ ಮಾಡಿ. ನೆಕ್ಸ್ಟ್ ಅದಾದಮೇಲೆ FIDI ಡೇಟಾ ನೋಡಿಕೊಂಡ್ರೆ ಕ್ಯಾಶ್ ಮಾರ್ಕೆಟಲ್ಲಿ FIS ಇವತ್ತು ಸಹ ಬೈ ಸೈಡಲ್ಲೇ ಇದ್ದಾರೆ. ಇವತ್ತಾದರೆ 1,200 ಕೋಟಿ ಬೈ ಮಾಡಿದ್ದಾರೆ. ನೋಡೋಣ ಇನ್ನು ಎಷ್ಟು ಬೈ ಮಾಡ್ತಾರೆ ಅಂತ. ಯಾವುದೇ ಪಾಯಿಂಟಲ್ಲಿ ನಾನು ಹೇಳೋ ಇನ್ಫಾರ್ಮೇಷನ್ ನಿಮಗೆ ಯೂಸ್ಫುಲ್ ಅನಿಸಿದರೆ ಈ ವಿಡಿಯೋನ ಲೈಕ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸಲ್ಲಿ ಯಾರಿಗಾದರೂ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಇಂಟ್ರೆಸ್ಟ್ ಇರೋರಿಗೆ ಈ ವಿಡಿಯೋಸ್ನ ಶೇರ್ ಮಾಡಿ, ಅವ್ರಿಗೂ ತುಂಬ ಉಪಯೋಗ ಆಗುತ್ತೆ. ನೆಕ್ಸ್ಟ್ ಮಾರ್ಕೆಟ್ ಕೀ ಅಪ್ಡೇಟ್ಸ್. ಫಸ್ಟ್ ಇವತ್ತು ಪ್ರೀಮಿಯರ್ ಎನರ್ಜೀಸ್, ವಾರೆ ಎನರ್ಜೀಸ್ ಈ ಎರಡೂ ಕಂಪನಿ ನೋಡಿದ್ರಾ ಎಬೋವ್ 6% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಇದಕ್ಕೆ ರೀಸನ್ಸ್ ಏನು ಅಂತ ಅಂದರೆ ಫ್ರೆಂಡ್ಸ್ ಇವಾಗ ಒಂದು 2 ಮಂತ್ಸ್ ಬ್ಯಾಕ್ ನೆನಪಿದೆಯಾ, ಯಾವಾಗ ಡೊನಾಲ್ಡ್ ಟ್ರಂಪ್ ಅವರು ಪವರ್ಗೆ ಬಂದರೋ ಆ ಟೈಮಲ್ಲಿ ನೋಡಿಕೊಂಡ್ರೆ ಈ ಗೌರ್ಮೆಂಟ್ ಸ್ಪೆಂಡಿಂಗ್ನ ಸ್ವಲ್ಪ ಕಮ್ಮಿ ಮಾಡ್ತೀವಿ ಅಂತ ಸ್ಟೇಟ್ಮೆಂಟ್ಸ್ನ ಮಾಡಿದ್ರು. ಅಂದರೆ ಈ ಸೋಲಾರ್ ರಿಲೇಟೆಡ್ ಆಗಿ ಏನು ಸಬ್ಸಿಡೀಸ್ನ ಕೊಡ್ತಾ ಇದ್ರೋ ಆ ಸಬ್ಸಿಡೀಸ್ನ ಸ್ಟಾಪ್ ಮಾಡ್ತೀವಿ ಅಂತ ಸ್ಟೇಟ್ಮೆಂಟ್ಸ್ನ ಮಾಡಿದ್ರು. ಆ ಟೈಮಲ್ಲಿ ನೋಡಿಕೊಂಡ್ರೆ ಈ ವಾರೆ ಎನರ್ಜೀಸ್ ಮತ್ತು ಪ್ರೀಮಿಯರ್ ಎನರ್ಜೀಸ್ ಕಂಪನಿ ನೋಡಿಕೊಂಡ್ರೆ ತುಂಬಾ ಕರೆಕ್ಟ್ ಆದವು. ಮತ್ತು ಇವತ್ತು ನೋಡಿಕೊಂಡ್ರೆ US ಇಂದ ಇನ್ನೊಂದು ಅಪ್ಡೇಟ್ ಬಂದಿದೆ. ಇವಾಗ US ಅವರು ಸೌತ್ ಈಸ್ಟ್ ಏಷ್ಯನ್ ಕಂಟ್ರೀಸ್ ಮೇಲೆ ಆ್ಯಂಟಿ ಡಂಪಿಂಗ್ ಡ್ಯೂಟಿನ ವಿಧಿಸಿದ್ದಾರೆ ಸೋಲಾರ್ ಎಕ್ವಿಪ್ಮೆಂಟ್ಸ್ ಮೇಲೆ. ಯಾವ್ಯಾವ ಕಂಟ್ರೀಸ್ ಮೇಲೆ ಅಂತ ನೋಡಿಕೊಂಡ್ರೆ ಕಾಂಬೋಡಿಯಾ, ವಿಯೆಟ್ನಾಂ, ಮಲೇಷ್ಯಾ, ಥೈಲ್ಯಾಂಡ್ ಇಷ್ಟು ಕಂಟ್ರೀಸ್ ಮೇಲೆ ಈ ಆ್ಯಂಟಿ ಡಂಪಿಂಗ್ ಡ್ಯೂಟಿನ ವಿಧಿಸಿದ್ದಾರೆ. ಎಷ್ಟು ಪರ್ಸೆಂಟ್ ಅಂತ ನೋಡಿಕೊಂಡ್ರೆ 3,521% ಡ್ಯೂಟೀಸ್ನ ವಿಧಿಸಿದ್ದಾರೆ. ಯಾಕಂದರೆ ಈ ಕಂಟ್ರೀಸಲ್ಲಿ ಸೋಲಾರ್ ಪ್ಯಾನಲ್ಸ್ ಅಥವಾ ಸೋಲಾರ್ ರಿಲೇಟೆಡ್ ಪ್ರಾಡಕ್ಟ್ಸ್ ಏನು ಮ್ಯಾನುಫ್ಯಾಕ್ಚರ್ ಮಾಡ್ತಾರೋ ಮೋಸ್ಟ್ ಆಫ್ ದ ಕಂಪನೀಸ್ ಎಲ್ಲ ಚೈನಾಗೆ ಸಂಬಂಧಪಟ್ಟವು ಅಂತ ಸ್ಟೇಟ್ಮೆಂಟ್ಸ್ನ ಮಾಡಿದ್ದಾರೆ.
ಮತ್ತು ಈ ಕಂಪನೀಸ್ ಎಲ್ಲ ಚೈನಾಯಿಂದ ಸಬ್ಸಿಡೀಸ್ ತೊಗೊಂಡು US ಗೆ ಸ್ವಲ್ಪ ಕಮ್ಮಿ ಪ್ರೈಸಸ್ಸಲ್ಲೇ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದಾರೆ ಅಂತ ಸ್ಟೇಟ್ಮೆಂಟ್ಸ್ನ ಮಾಡಿದ್ದಾರೆ. ಇವಾಗ ಈ ಥರ ಕಮ್ಮಿ ಪ್ರೈಸಸ್ಸಲ್ಲೇ ಸೋಲಾರ್ ರಿಲೇಟೆಡ್ ಪ್ರಾಡಕ್ಟ್ಸ್ ಎಲ್ಲ ಬರ್ತಾ ಇದ್ರೆ US ಅಲ್ಲಿ ಸ್ವಲ್ಪ ಕಂಪನೀಸ್ ಇರ್ತಾವಲ್ಲ, ಆ ಕಂಪನೀಸ್ಗೆ ಇದೆಲ್ಲ ತುಂಬಾ ಎಫೆಕ್ಟ್ ಆಗುತ್ತೆ ಅಂತ ಸ್ಟೇಟ್ಮೆಂಟ್ಸ್ನ ಮಾಡಿ ನಮ್ಮ ಕಂಟ್ರಿಯಲ್ಲಿ ಯಾರ್ಯಾರು ಮ್ಯಾನುಫ್ಯಾಕ್ಚರರ್ಸ್ ಅವರೋ ಅವ್ರಿಗೆಲ್ಲ ಪ್ರೊಟೆಕ್ಟ್ ಮಾಡೋದಕ್ಕೋಸ್ಕರ ಈ ಥರ ಆ್ಯಂಟಿ ಡಂಪಿಂಗ್ ಡ್ಯೂಟಿನ ವಿಧಿಸಿದ್ದೀವಿ ಅಂತ ಸ್ಟೇಟ್ಮೆಂಟ್ಸ್ನ ಮಾಡಿದ್ದಾರೆ. ಫ್ರೆಂಡ್ಸ್, ಇವಾಗ ಪ್ರತಿ ವರ್ಷ US ಅವರು ಟೋಟಲ್ ಆಗಿ ಈ ಸೋಲಾರ್ ಪ್ಯಾನಲ್ಸ್ನ ಎಷ್ಟು ಇಂಪೋರ್ಟ್ ಮಾಡ್ಕೊತಾ ಇದ್ದಾರೆ ಅಂತ ನೋಡಿಕೊಂಡ್ರೆ 54.3 ಗಿಗಾವಾಟ್ ಇಂಪೋರ್ಟ್ ಮಾಡ್ಕೊತಾ ಇದ್ದಾರೆ. ಅದರಲ್ಲಿ 44.4 ಗಿಗಾವಾಟ್ಸ್ ಇಂಪೋರ್ಟ್ ಮಾಡ್ಕೊತಾ ಇರೋದೆಲ್ಲ ಸೌತ್ ಈಸ್ಟ್ ಏಷ್ಯನ್ ಕಂಟ್ರೀಸಿಂದನೇ ಇಂಪೋರ್ಟ್ ಮಾಡ್ಕೊತಾ ಇದ್ದಾರೆ. ಮಲೇಷ್ಯಾ, ಥಾಯ್ಲ್ಯಾಂಡ್, ವಿಯೆಟ್ನಾಂ, ಕಾಂಬೋಡಿಯಾ ಈ 4 ಕಂಟ್ರೀಸಿಂದನೇ ಇಷ್ಟೊಂದು ಇಂಪೋರ್ಟ್ ಮಾಡ್ಕೊತಾ ಇದ್ದಾರೆ. ಅದಕ್ಕೋಸ್ಕರನೇ ಇವಾಗ ಇಷ್ಟು ಇಂಪೋರ್ಟ್ ಡ್ಯೂಟೀಸ್ನ ಇನ್ಕ್ರೀಸ್ ಮಾಡಿರೋದು ಅಂತ ಕೂಡ ಸ್ಟೇಟ್ಮೆಂಟ್ಸ್ನ ಮಾಡಿದ್ದಾರೆ. ಅದಾದಮೇಲೆ ಫ್ರೆಂಡ್ಸ್, ಇವಾಗ ಈ ಕಂಟ್ರೀಸ್ ಮೇಲೆ ಇಂಪೋರ್ಟ್ ಡ್ಯೂಟಿನ ಇನ್ಕ್ರೀಸ್ ಮಾಡೋದ್ರಿಂದ ಇದು ನಮ್ಮ ಕಂಟ್ರಿಗೆ ತುಂಬಾ ಪಾಸಿಟಿವ್ ಆಗುತ್ತೆ. ಯಾಕಂದರೆ ನಮ್ಮ ಇಂಡಿಯಾದಲ್ಲೂ ಕೂಡ ವಾರೆ ಎನರ್ಜೀಸ್ ಮತ್ತು ಪ್ರೀಮಿಯರ್ ಎನರ್ಜೀಸ್ ಈ 2 ಕಂಪನೀಸ್ ಏನಿದ್ದಾವೆ ಇವರು ಅಷ್ಟೇ ಈ ಸೋಲಾರ್ ಪ್ಯಾನೆಲ್ ರಿಲೇಟೆಡ್ ಆಗಿ ವರ್ಕ್ ಮಾಡ್ತಾರೆ. ಮತ್ತು ಈ ವಾರೆ ಎನರ್ಜೀಸ್ ಅವ್ರಿಗೆ ನೋಡಿಕೊಂಡ್ರೆ 20% ಆಫ್ ರೆವೆನ್ಯೂಸ್ ಏನಿದೆ ಇದೆಲ್ಲ US ಇಂದನೇ ಬರೋದು. ಅದಕ್ಕೋಸ್ಕರನೇ ಇವತ್ತು ನಮ್ಮ ಮಾರ್ಕೆಟಲ್ಲಿ ಇದೊಂದೇ ಕಂಪನಿ ನೋಡಿಕೊಂಡ್ರೆ ನಿಯರ್ಲಿ 8%ವರೆಗೂ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಮತ್ತು ಈ ವಾರೆ ಎನರ್ಜೀಸ್ ಅವ್ರಿಗೆ ನೋಡಿಕೊಂಡ್ರೆ US ಅಲ್ಲೂ ಸಹ ಸೋಲಾರ್ ಮಾಡ್ಯೂಲ್ ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟಿ ಇದೆ. ನಿಯರ್ಲಿ 1.6 ಗಿಗಾವಾಟ್ ಕೆಪಾಸಿಟಿ ಇದೆ ಅಂತ ಕೂಡ ರೀಸೆಂಟಾಗಿ ಮೆನ್ಷನ್ ಮಾಡಿದರು. ಅದಾದಮೇಲೆ ಇವಾಗ ರೀಸೆಂಟಾಗಿ ಒಂದು 2 ಡೇಸ್ ಬ್ಯಾಕ್ ಸಹ ಈ ಕಂಪನಿ ಬಗ್ಗೆ ಮಾತಾಡ್ಕೊಂಡ್ವಿ. ಏನಂತ ಅಂದರೆ ಇವ್ರ ಕ್ವಾರ್ಟರ್ಲಿ ರಿಸಲ್ಟ್ಸ್ ನೋಡಿಕೊಂಡ್ರೆ ತುಂಬಾ ಪಾಸಿಟಿವ್ ರಿಸಲ್ಟ್ಸ್ನ ಪೋಸ್ಟ್ ಮಾಡಿದರು. ಅವತ್ತಾದರೆ ನಿಯರ್ಲಿ 14%ವರೆಗೂ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿತ್ತು ಮಾರ್ಕೆಟ್ ಓಪನಿಂಗಲ್ಲಿ ಅಂತ ಮಾತಾಡ್ಕೊಂಡಿದ್ವಿ. ನೋಡಬೇಕು ಈ ಥರ ಇಂಪೋರ್ಟ್ ಡ್ಯೂಟೀಸ್ನ ಇನ್ಕ್ರೀಸ್ ಮಾಡಿರೋದ್ರಿಂದ ಕಮ್ಮಿಂಗ್ ಟೈಮಲ್ಲಿ ಇವರು ಯಾವ ಥರ ರಿಸಲ್ಟ್ಸ್ನ ಪೋಸ್ಟ್ ಮಾಡ್ತಾರೆ ಅಂತ. ಯಾಕಂದರೆ ಇವಾಗ ಈ ಇಂಪೋರ್ಟ್ ಡ್ಯೂಟೀಸಿಂದ ಈ ಕಂಪನೀಸ್ಗೆ ತುಂಬಾ ಅಡ್ವಾಂಟೇಜ್ ಇರೋ ಚಾನ್ಸಸ್ ಜಾಸ್ತಿನೇ ಇದೆ. ಅದಕ್ಕೋಸ್ಕರ ನೆಕ್ಸ್ಟ್ ಅದಾದಮೇಲೆ ಇವತ್ತು ನಮ್ಮ ಮೆಟಲ್ ಸ್ಟಾಕ್ಸ್ ನೋಡಿದ್ರೆ ನಮ್ಮ ಮಾರ್ಕೆಟ್ ಓಪನಿಂಗ್ ಟೈಮಲ್ಲಿ ನೋಡಿಕೊಂಡ್ರೆ ತುಂಬಾ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದ್ವು. ಯಾಕಂತಂದರೆ ನಮ್ಮ ಮಾರ್ಕೆಟ್ ಕ್ಲೋಸ್ ಆದಮೇಲೆ ಗೌರ್ಮೆಂಟಿಂದ ಒಂದು ಅಪ್ಡೇಟ್ ಬಂದಿದೆ. ಈ ಸ್ಟೀಲ್ ಇಂಪೋರ್ಟ್ಸ್ ಮೇಲೆ 12% ಟೆಂಪರರಿ ಡ್ಯೂಟೀಸ್ನ ವಿಧಿಸ್ತೀವಿ 200 ಡೇಸ್ವರೆಗೂ ಅಂತ ಸ್ಟೇಟ್ಮೆಂಟ್ಸ್ನ ಮಾಡಿದ್ದಾರೆ. ಯಾವ್ಯಾವ ಕಂಟ್ರೀಸ್ ಮೇಲೆ ಅಂತ ನೋಡಿಕೊಂಡ್ರೆ ಚೈನಾ, ಸೌತ್ ಕೊರಿಯಾ, ಜಪಾನ್ ಈ 3 ಕಂಟ್ರೀಸ್ ಮೇಲೆ ಟೆಂಪರವರಿಯಾಗಿ 12% ಡ್ಯೂಟೀಸ್ನ ವಿಧಿಸಿದ್ದಾರೆ. ಫ್ರೆಂಡ್ಸ್, ಇವಾಗ ರೀಸೆಂಟಾಗಿ ಮ್ಯೂಚುವಲ್ ಫಂಡ್ ವಿಡಿಯೋದಲ್ಲೂ ಮಾತಾಡ್ಕೊಂಡಿದ್ವಿ. ಏನಂತ ಅಂದರೆ ಇವಾಗ ಈ ಟ್ಯಾರಿಫ್ ಅನ್ಸರ್ಟನಿಟೀಸಿಂದ ಈ ಸ್ಟೀಲ್ ಮತ್ತು ಅಲ್ಯೂಮಿನಿಯಂ ಮೇಲೆ ನೋಡಿಕೊಂಡ್ರೆ 25% ಟ್ಯಾರಿಫ್ನ ವಿಧಿಸಿದಾರಲ್ಲ, ಅದರಿಂದ ಚೈನಾದವ್ರು ಏನು ಮಾಡ್ತಾರೆ ಅಂದರೆ ಬೇರೆ ಕಂಟ್ರೀಸ್ಗೆ ಕಮ್ಮಿ ರೇಟ್ಸಲ್ಲೇ ಅಲ್ಲಿ ಪ್ರೊಡ್ಯೂಸ್ ಆಗಿರೋ ಸ್ಟೀಲ್ಸ್ನ ಎಕ್ಸ್ಪೋರ್ಟ್ ಮಾಡೋ ಚಾನ್ಸಸ್ ಇದೆ ಅಂತ ಸ್ಟೇಟ್ಮೆಂಟ್ಸ್ನ ಮಾಡಿದ್ದೆ ಅಲ್ಲ, ಅದಕ್ಕೋಸ್ಕರ ಕಮ್ಮಿ ರೇಟ್ಸಲ್ಲೇ ಇಂಡಿಯಾಗೆ ಎಕ್ಸ್ಪೋರ್ಟ್ ಮಾಡೋ ಚಾನ್ಸಸ್ ಇದೆ ಅಂತ ಗೌರ್ಮೆಂಟ್ ಈ ಥರ ಆ್ಯಂಟಿ ಡಂಪಿಂಗ್ ಡ್ಯೂಟಿನ ವಿಧಿಸಿರೋದು ಇಷ್ಟು ಕಂಟ್ರೀಸ್ ಮೇಲೆ. ಈ ಥರ ಡ್ಯೂಟೀಸ್ ಹಾಕಿರೋದಕ್ಕೆ ನಮ್ಮ ಇಂಡಿಯನ್ ಮ್ಯಾನುಫ್ಯಾಕ್ಚರರ್ಸ್ಗೆ ಇದು ತುಂಬಾ ಪಾಸಿಟಿವ್ ಆಗುತ್ತೆ. ಯಾವ್ಯಾವ ಕಂಪನೀಸ್ಗಂತ ನೋಡಿಕೊಂಡ್ರೆ JSW ಸ್ಟೀಲ್, ಟಾಟಾ ಸ್ಟೀಲ್, ಸೇಲ್ ಈ ಥರ ಕಂಪನೀಸ್ಗೆ ಇದು ತುಂಬಾ ಪಾಸಿಟಿವ್ ಆಗುತ್ತೆ. ಮತ್ತು ಈ ಟೈಮಲ್ಲೇ ಏನಕ್ಕೆ ವಿಧಿಸಿದ್ದಾರೆ ಅಂತ ನೋಡಿಕೊಂಡ್ರೆ ಫ್ರೆಂಡ್ಸ್, ಇವಾಗ ಲಾಸ್ಟ್ ಇಯರ್ ನೋಡಿಕೊಂಡ್ರೆ ಟೋಟಲ್ ಆಗಿ 100%ಅಲ್ಲಿ ನಿಯರ್ಲಿ 80% ಸ್ಟೀಲ್ ಇಂಪೋರ್ಟ್ಸ್ ಎಲ್ಲ ಈ 3 ಕಂಟ್ರೀಸಿಂದನೇ ಬಂದಿರೋದು. ಅದಕ್ಕೋಸ್ಕರನೇ ಈ ಥರ ಡ್ಯೂಟೀಸ್ನ ವಿಧಿಸಿರೋದು. ಒಂದು ವೇಳೆ ಈ ಥರ ಡ್ಯೂಟೀಸ್ ಏನು ತರದಂಗೆ ಕಮ್ಮಿ ರೇಟ್ಸಲ್ಲೇ ಇಂಪೋರ್ಟ್ ಮಾಡ್ಕೊತಾ ಇದ್ದೀವಲ್ಲ, ಬರಲಿ ಬಿಡು ನಮ್ಮ ಕಂಟ್ರಿಯಲ್ಲಿ ಅಂತ ಗೌರ್ಮೆಂಟ್ ಏನಾದರೂ ಯೋಚನೆ ಮಾಡಿದ್ರೆ ಏನಾಗುತ್ತೆ ಗೊತ್ತಾ? ಇವಾಗ ನಮ್ಮ ಇಂಡಿಯನ್ ಮ್ಯಾನುಫ್ಯಾಕ್ಚರರ್ಸ್ ಏನಿದ್ದಾರೆ ಅವ್ರ ಪ್ರಾಡಕ್ಟ್ಸ್ನ ಯಾರನ್ನೂ ಬೈ ಮಾಡೋಕ್ಕೆ ಯೋಚನೆ ಮಾಡಲ್ಲ. ಈ ಸ್ಟೀಲ್ ಪ್ರಾಡಕ್ಟ್ಸ್ ಎಲ್ಲ ಸ್ವಲ್ಪ ಜಾಸ್ತಿ ರೇಟ್ ಇರುತ್ತೆ. ಇವಾಗ ಚೈನಾಯಿಂದ ಏನು ಇಂಪೋರ್ಟ್ ಮಾಡ್ಕೊತೀವಿ ಆ ಪ್ರಾಡಕ್ಟ್ಸ್ ಎಲ್ಲ ತುಂಬಾ ಕಮ್ಮಿ ರೇಟ್ಸಲ್ಲಿ ಸಿಗುತ್ತೆ. ಇವಾಗ ಇಂಡಿಯಾದಲ್ಲಿ ಪ್ರತಿಯೊಬ್ಬರು ನಾವು ಯಾವ ಥರ ಯೋಚನೆ ಮಾಡ್ತೀವಿ ಹೇಳಿ? ಯಾವ ಪ್ರಾಡಕ್ಟ್ ಕ್ವಾಲಿಟಿ ಪ್ರಕಾರ ಚೆನ್ನಾಗಿದೆ, ಕಮ್ಮಿ ರೇಟ್ಸಲ್ಲಿ ಯಾವ ಪ್ರಾಡಕ್ಟ್ಸ್ ಇರ್ತಾವೋ ಅಂಥ ಪ್ರಾಡಕ್ಟ್ಸ್ನ ಬೈ ಮಾಡೋದಕ್ಕೆ ಯೋಚನೆ ಮಾಡ್ತೀವಿ. ಅದರಿಂದ ನಮ್ಮ ಡೊಮೆಸ್ಟಿಕ್ ಮ್ಯಾನುಫ್ಯಾಕ್ಚರರ್ಸ್ಗೆ ತುಂಬಾ ಎಫೆಕ್ಟ್ ಆಗುತ್ತೆ. ಆ ಥರ ಡೊಮೆಸ್ಟಿಕ್ ಮ್ಯಾನುಫ್ಯಾಕ್ಚರರ್ಸ್ಗೆ ಎಫೆಕ್ಟ್ ಆದರೆ ಆ ಕಂಪನೀಸಲ್ಲಿ ಗ್ರೋತ್ ಕಮ್ಮಿ ಆಗುತ್ತೆ ಮತ್ತು ಸೇಲ್ಸ್ ಆಟೋಮೆಟಿಕ್ಕಾಗಿ ಡೌನ್ ಆಗುತ್ತೆ. ಅದರಿಂದ ಜಾಬ್ ಕಟ್ ನಡೆಯುತ್ತೆ. ಈ ಥರ ಇಂಪ್ಯಾಕ್ಟ್ ಇನ್ನೂ ತುಂಬಾ ಜಾಸ್ತಿ ಇರುತ್ತೆ. ಇದೊಂದು ಸೈಕಲ್ ಇಂಪ್ಯಾಕ್ಟ್ ಇರುತ್ತೆ. ಅದಕ್ಕೋಸ್ಕರ ಗೌರ್ಮೆಂಟ್ ಈ ಥರ ಮೆಜರ್ಸ್ನ ತರ್ತಾ ಇದ್ದೀವಿ ಅಂತ ಸ್ಟೇಟ್ಮೆಂಟ್ಸ್ನ ಮಾಡಿರೋದು. ನೆಕ್ಸ್ಟ್ ಅದಾದಮೇಲೆ ಫ್ರೆಂಡ್ಸ್, ಇವಾಗ ಫೇಮಸ್ AC ಇನ್ವೆಸ್ಟರ್ ಆದ ಆಶೀಶ್ ಕಚೋಲಿಯಾ ಅವರು ರೀಸೆಂಟ್ ಮಾರ್ಕೆಟ್ ಕರೆಕ್ಷನಲ್ಲಿ 5 ಸ್ಮಾಲ್ ಕಂಪನೀಸಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ ಅಂತ ಅಪ್ಡೇಟ್ ಆಗಿದೆ. ಇಲ್ಲಿ ಯಾವ್ಯಾವ ಕಂಪನೀಸಲ್ಲಿ ಎಷ್ಟೆಷ್ಟು % ಸ್ಟೇಕ್ನ ಬೈ ಮಾಡಿದ್ದಾರೆ ಅಂತ ಮಾತಾಡ್ಕೊಳ್ಳೋಣ. ಮೊದಲನೇದಾಗಿ ಥಾಮಸ್ ಸ್ಕಾಟ್, ಇದೊಂದು ಫ್ಯಾಷನ್ ಸೆಗ್ಮೆಂಟಲ್ಲಿ ವರ್ಕ್ ಮಾಡೋ ಕಂಪನಿ. ಈ ಕಂಪನಿಯಲ್ಲಾದರೆ 2.4% ಸ್ಟೇಕ್ನ ಬೈ ಮಾಡಿದ್ದಾರೆ. ಮತ್ತು ಆಲ್ ಟೈಮ್ ಐಸಿಂದ ನೋಡಿಕೊಂಡ್ರೆ ಈ ಕಂಪನಿ 38% ಫಾಲ್ ಆಗಿತ್ತು. ನೆಕ್ಸ್ಟ್ ಅದಾದಮೇಲೆ ಕಾನ್ಕಾರ್ಡ್ ಕಂಟ್ರೋಲ್ ಸಿಸ್ಟಮ್ಸ್, ಇದೊಂದು ಎಲೆಕ್ಟ್ರಾನಿಕ್ ಪ್ರಾಡಕ್ಟ್ಸ್ನ ಮ್ಯಾನುಫ್ಯಾಕ್ಚರ್ ಮಾಡೋ ಕಂಪನಿ. ಈ ಕಂಪನಿಯಲ್ಲಾದರೆ 1.2% ಸ್ಟೇಕ್ನ ಬೈ ಮಾಡಿದ್ದಾರೆ.
ಮತ್ತು ಈ ಕಂಪನಿನೂ ಅಷ್ಟೇ ಆಲ್ ಟೈಮ್ ಐಸಿಂದ ಎಬೋ 30% ಫಾಲ್ ಆಗಿತ್ತು. ನೆಕ್ಸ್ಟ್ ಅದಾದಮೇಲೆ ಶ್ರೀ OSFM ಇ ಮೊಬಿಲಿಟಿ, ಇದೊಂದು MNC ಕಂಪನಿ. ಈ ಕಂಪನಿಯಲ್ಲಾದರೆ 3.6% ಸ್ಟೇಕ್ನ ಬೈ ಮಾಡಿದ್ದಾರೆ. ಅದಾದಮೇಲೆ ಕ್ವಾಲಿಟೆಕ್ ಲ್ಯಾಬ್ಸ್, ಇದೊಂದು ಆಟೋ ಕಾಂಪೋನೆಂಟ್ ರಿಲೇಟೆಡ್ ಆಗಿ ವರ್ಕ್ ಮಾಡೋ ಕಂಪನಿ. ಈ ಕಂಪನಿಯಲ್ಲಾದರೆ 5% ಸ್ಟೇಕ್ನ ಬೈ ಮಾಡಿದ್ದಾರೆ. ನೆಕ್ಸ್ಟ್ ಫೈನಲ್ ಆಗಿ ಕ್ವಾಡ್ರೆಂಟ್ ಫ್ಯೂಚರ್ ಟೆಕ್, IPOಗೆ ಬಂದಿರೋ ಕಂಪನಿ. ಆ ಟೈಮಲ್ಲೇ ಈ ಕಂಪನಿ ಬಗ್ಗೆ ಕಂಪ್ಲೀಟಾಗಿ ಮಾತಾಡ್ಕೊಂಡಿದ್ವಿ. ಮತ್ತು ಇವಾಗ ನೋಡಿಕೊಂಡ್ರೆ 1.9% ಸ್ಟೇಕ್ನ ಬೈ ಮಾಡಿದ್ದಾರೆ. ನೋಡೋಣ ಈ ಎಲ್ಲ ಕಂಪನೀಸ್ ಕಮಿಂಗ್ ಟೈಮಲ್ಲಿ ಯಾವ ಥರ ಗ್ರೋ ಆಗ್ತವೆ ಅಂತ. ನೆಕ್ಸ್ಟ್ ಅದಾದಮೇಲೆ ಇವತ್ತು ಜೆಫ್ರೀಸ್ ಅವರು ಈ 2 ವೀಲರ್ ಸೆಗ್ಮೆಂಟ್ ಮೇಲೆ ಅವ್ರ ವ್ಯೂನ ಶೇರ್ ಮಾಡ್ಕೊಂಡಿದ್ದಾರೆ. ಅದಾದಮೇಲೆ 2 ಕಂಪನೀಸ್ನ ಡೌನ್ಗ್ರೇಡ್ ಮಾಡಿ ಟಾರ್ಗೆಟ್ ಪ್ರೈಸ್ನ ಕೂಡ ಕಟ್ ಮಾಡಿದ್ದಾರೆ. ಮೊದಲು ಇವಾಗ ಯಾವ್ಯಾವ ಕಂಪನೀಸ್ ಅಂತ ನೋಡಿಕೊಂಡ್ರೆ, ಮೊದಲನೇದಾಗಿ ಬಜಾಜ್ ಆಟೋ, ಅದಾದಮೇಲೆ ಹೀರೋ ಮೋಟಾರ್ ಕಾರ್ಪ್, ಈ 2 ಕಂಪನೀಸ್ನ ಡೌನ್ಗ್ರೇಡ್ ಮಾಡಿ 37% ಟಾರ್ಗೆಟ್ ಪ್ರೈಸ್ನ ಕಟ್ ಮಾಡಿದ್ದಾರೆ. ಫ್ರೆಂಡ್ಸ್, ಇವಾಗ ಮುಂಚೆ ನೋಡಿಕೊಂಡ್ರೆ ಈ 2 ಕಂಪನೀಸ್ಗೆ ಬೈ ರೇಟಿಂಗೇ ಕೊಟ್ಟಿದ್ರು. ಆದರೆ ಅದನ್ನು ಇವಾಗ ಚೇಂಜ್ ಮಾಡ್ತಾ ಬಜಾಜ್ ಆಟೋದವ್ರಿಗೆ ನೋಡಿಕೊಂಡ್ರೆ ಹೋಲ್ಡ್ ರೇಟಿಂಗ್ ಕೊಟ್ಟಿದ್ದಾರೆ. ಮತ್ತು ಹೀರೋ ಮೋಟಾರ್ ಕಾರ್ಪಿಗೆ ನೋಡಿಕೊಂಡ್ರೆ ಡಬಲ್ ಡೌನ್ಗ್ರೇಡ್ ಮಾಡಿ ಅಂಡರ್ ಪರ್ಫಾರ್ಮ್ ರೇಟಿಂಗ್ ಕೊಟ್ಟಿದ್ದಾರೆ. ಈ ಥರ ರೇಟಿಂಗ್ ಕೊಟ್ಟ ಮೇಲೆ ಟಾರ್ಗೆಟ್ ಪ್ರೈಸ್ನ ಕೂಡ ಕಟ್ ಮಾಡಿದ್ದಾರೆ. ಇವಾಗ ಬಜಾಜ್ ಆಟೋದವ್ರಿಗೆ ನೋಡಿಕೊಂಡ್ರೆ ಮುಂಚೆ 10,550 ರೂಪೀಸ್ ಟಾರ್ಗೆಟ್ ಪ್ರೈಸ್ ಕೊಟ್ಟಿದ್ರು, ಅದನ್ನು ಕಟ್ ಮಾಡಿ 7,500 ರೂಪೀಸ್ ಟಾರ್ಗೆಟ್ ಪ್ರೈಸ್ ಕೊಟ್ಟಿದ್ದಾರೆ. ಅಂದರೆ 28% ಟಾರ್ಗೆಟ್ ಪ್ರೈಸ್ನ ಕಟ್ ಮಾಡಿರೋದು. ಅದಾದಮೇಲೆ ಹೀರೋ ಮೋಟಾರ್ ಕಾರ್ಪ್ ಅವ್ರಿಗೆ ನೋಡಿಕೊಂಡ್ರೆ ಮುಂಚೆ 5,075 ರೂಪೀಸ್ ಟಾರ್ಗೆಟ್ ಪ್ರೈಸ್ ಕೊಟ್ಟಿದ್ರು, ಅದನ್ನು ಕಟ್ ಮಾಡಿ ಇವಾಗ 3,200 ರೂಪೀಸ್ ಟಾರ್ಗೆಟ್ ಪ್ರೈಸ್ನ ಕೊಟ್ಟಿದ್ದಾರೆ. ಅಂದರೆ 37% ಟಾರ್ಗೆಟ್ ಪ್ರೈಸ್ನ ಕಟ್ ಮಾಡಿದ್ದಾರೆ. ಫ್ರೆಂಡ್ಸ್, ಇವಾಗ ನಿಮ್ಗೆ ಇಲ್ಲೊಂದು ಡೌಟ್ ಬರ್ಬೋದು, ಈ 2 ವೀಲರ್ ಸೆಗ್ಮೆಂಟಲ್ಲಿ ಈ 2 ಕಂಪನೀಸ್ ಒನ್ ಆಫ್ ದ ಪ್ರಾಮಿನೆಂಟ್ ಪ್ಲೇಯರ್ ಅಲ್ಲ, ಈ 2 ಕಂಪನೀಸ್ಗೆ ಯಾಕೆ ಈ ಥರ ಟಾರ್ಗೆಟ್ ಪ್ರೈಸ್ನ ಕಟ್ ಮಾಡ್ತಾ ಇದ್ದಾರೆ ಅಂದರೆ, ಈ ರೀಸೆಂಟ್ ಟೈಮಲ್ಲಿ ಈ 2 ಕಂಪನೀಸ್ ಪರ್ಫಾರ್ಮೆನ್ಸ್ ನೋಡಿಕೊಂಡ್ರೆ ತುಂಬಾ ಕಮ್ಮಿ ಆಗಿದೆ. ಅದರಿಂದ ಅದ್ರ ಜೊತೆಗೆ ಇವಾಗ ಈ TVS ಮೋಟರ್ಸ್ ನೋಡಿಕೊಂಡ್ರೆ ಮಾರ್ಕೆಟ್ ಶೇರ್ನ ತುಂಬಾ ಗೈನ್ ಆಗ್ತಾ ಇದೆ. ಇವಾಗ ಪ್ರೆಸೆಂಟ್ ನೋಡಿಕೊಂಡ್ರೆ 18 ಇಯರ್ಸ್ ಹೈಯಲ್ಲಿ ಮಾರ್ಕೆಟ್ ಶೇರ್ನ ಗೈನ್ ಮಾಡಿದ್ದಾರೆ. ಅದಾದಮೇಲೆ ಎಕ್ಸ್ಪೋರ್ಟ್ಸಲ್ಲಿ ನೋಡಿಕೊಂಡ್ರೂ ತುಂಬಾ ಬೆಟರಾಗಿ ಗ್ರೋ ಆಗ್ತಾ ಇದ್ದಾರೆ. ಅದಕ್ಕೋಸ್ಕರ ಈ TVS ಮೋಟರ್ಸ್ ಬೆಟರಾಗಿ ಗ್ರೋ ಆಗೋ ಚಾನ್ಸಸ್ ಇದೆ ಅಂತ ಹೇಳಿದ್ದಾರೆ. ಮತ್ತು ಈ ಸ್ಟೇಟ್ಮೆಂಟ್ನ ಮಾಡಿ ಈ 2 ಕಂಪನೀಸ್ನ ಈ ಥರ ಡೌನ್ಗ್ರೇಡ್ ಮಾಡಿರೋದು. ಅದರಲ್ಲೂ ಯಾಕಂತ ನೋಡಿಕೊಂಡ್ರೆ ಹೀರೋ ಮೋಟಾರ್ ಕಾರ್ಪ್ ಮಾರ್ಕೆಟ್ ಶೇರ್ ನೋಡಿಕೊಂಡ್ರೆ 20 ಇಯರ್ಸ್ ಲೋ ಅಲ್ಲಿದೆ, ಅದರಿಂದ ಈ ಥರ ಸ್ಟೇಟ್ಮೆಂಟ್ಸ್ನ ಮಾಡಿರೋದು. ಅದ್ರ ಜೊತೆಗೆ EPSನ ಕೂಡ ಕಟ್ ಮಾಡಿದ್ದಾರೆ. ಮತ್ತು ಫ್ರೆಂಡ್ಸ್, ಇವಾಗ ಈ TVS ಮೋಟರ್ಸ್ಗೆ ಅದೇ ಥರ ಬೈ ರೇಟಿಂಗ್ನ ಕೊಟ್ಟು ಟಾರ್ಗೆಟ್ ಪ್ರೈಸ್ ನೋಡಿಕೊಂಡ್ರೆ 3,225 ರೂಪೀಸ್ ಪರ್ ಶೇರ್ ಅಂತ ಹೇಳಿದ್ದಾರೆ. ಮತ್ತು ಇದೇ ಸೆಗ್ಮೆಂಟಲ್ಲೇ ಇನ್ನೊಂದು ಕಂಪನಿ ಕೂಡ ಇದೆ, ಅದೇ ಐಷರ್ ಮೋಟರ್ಸ್. ಈ ಕಂಪನಿಗೂ ಅಷ್ಟೇ ಯಾವುದೇ ಥರ ಚೇಂಜಸ್ನ ಮಾಡಿಲ್ಲ, ಇವ್ರಿಗೂ ಬೈ ರೇಟಿಂಗ್ಗೆ ಕೊಟ್ಟು ಟಾರ್ಗೆಟ್ ಪ್ರೈಸ್ 6,700 ರೂಪೀಸ್ ಪರ್ ಶೇರ್ ಅಂತ ಹೇಳಿದ್ದಾರೆ. ನೋಡೋಣ ಕಮಿಂಗ್ ಟೈಮಲ್ಲಿ ಈ 2 ವೀಲರ್ ಸೆಗ್ಮೆಂಟ್ ಯಾವ ಥರ ಗ್ರೋ ಆಗುತ್ತೆ ಅಂತ. ಯಾಕಂದರೆ ಫ್ರೆಂಡ್ಸ್, ಇವಾಗ ನಮ್ಮ ಇಂಡಿಯಾದಲ್ಲಿ ನೋಡಿಕೊಂಡ್ರೆ 4 ವೀಲರ್ಸ್ಗಿನ್ನ 2 ವೀಲರ್ಸೇ ನಮ್ಮ ಮಾರ್ಕೆಟಲ್ಲಿ ತುಂಬ ಜಾಸ್ತಿ ಇರೋದು. ಇವಾಗ ರೀಸೆಂಟ್ ಟೈಮಲ್ಲಿ ಫಿನಾನ್ಸ್ ಮಿನಿಸ್ಟರ್ ಅವರು ಟ್ಯಾಕ್ಸ್ ರಿಲೇಟೆಡ್ ಆಗಿ ಸ್ವಲ್ಪ ಬೆನಿಫಿಟ್ಸ್ನ ಕೂಡ ತಂದಿದ್ದಾರಲ್ಲ, ಅದರಿಂದ ಕೂಡ ಈ 2 ವೀಲರ್ ಸೇಲ್ಸ್ ಅನ್ನೋದು ತುಂಬಾ ಇನ್ಕ್ರೀಸ್ ಆಗೋ ಚಾನ್ಸಸ್ ಇದೆ. ನೋಡೋಣ ಕಮಿಂಗ್ ಟೈಮಲ್ಲಿ ಈ ಕಂಪನೀಸ್ ಎಲ್ಲ ಯಾವ ಥರ ಗ್ರೋ ಆಗ್ತಾರೆ ಅಂತ. ಮತ್ತು ಅದ್ರ ಜೊತೆಗೆ ಇವಾಗ ರೀಸೆಂಟ್ ಟೈಮಲ್ಲಿ ಇನ್ನೊಂದು ನ್ಯೂಸ್ ಕೂಡ ಅಪ್ಡೇಟ್ ಆಯಿತು. ಈ ವರ್ಷದಲ್ಲಿ ಮಾನ್ಸೂನ್ಸ್ ಕೂಡ ಚೆನ್ನಾಗಿರೋ ಚಾನ್ಸಸ್ ತುಂಬಾ ಜಾಸ್ತಿ ಇದೆ. ಅದರಿಂದ ಈ 2 ವೀಲರ್ಸ್ ರಿಲೇಟೆಡ್ ಆಗಿ ರೂರಲ್ ಡಿಮ್ಯಾಂಡ್ ಕೂಡ ಇನ್ಕ್ರೀಸ್ ಆಗೋ ಚಾನ್ಸಸ್ ತುಂಬಾ ಜಾಸ್ತಿ ಇದೆ. ನೋಡೋಣ ಈ ವರ್ಷ ಈ 2 ವೀಲರ್ ಸೆಗ್ಮೆಂಟ್ ಯಾವ ಥರ ಗ್ರೋ ಆಗುತ್ತೆ ಅಂತ. ನೆಕ್ಸ್ಟ್ ಹಿಮಾದ್ರಿ ಸ್ಪೆಷಾಲಿಟಿ ಕೆಮಿಕಲ್ಸ್, ಇವರಾದರೆ Q4 ರಿಸಲ್ಟ್ಸ್ನ ಪೋಸ್ಟ್ ಮಾಡಿದ್ದಾರೆ. ಇವ್ರ ರಿಸಲ್ಟ್ಸ್ ನೋಡಿಕೊಂಡ್ರೆ ಇಯರ್ ಆನ್ ಇಯರಲ್ಲಿ ರೆವಿನ್ಯೂಸ್ ಆದರೆ 4% ಡ್ರಾಪ್ ಇದೆ, ಪ್ರಾಫಿಟ್ಸ್ ನೋಡಿಕೊಂಡ್ರೆ 35% ಇನ್ಕ್ರೀಸ್ ಆಗಿದೆ. ಮತ್ತು ಕ್ವಾರ್ಟರಲ್ಲಿ ನೋಡಿಕೊಂಡ್ರೂ ರೆವಿನ್ಯೂಸಲ್ಲಿ ಡ್ರಾಪ್ ಇದೆ, ಆದರೆ ಪ್ರಾಫಿಟ್ಸಲ್ಲಿ ಮಾತ್ರ ಇನ್ಕ್ರೀಸ್ ಇದೆ. ಅದರಿಂದನೇ ಇವತ್ತು ನಮ್ಮ ಮಾರ್ಕೆಟ್ ಓಪನಿಂಗ್ ಸೆಷನಲ್ಲಿ ನೋಡಿಕೊಂಡ್ರೆ ನಿಯರ್ಲಿ 5% ಪಾಸಿಟಿವ್ಗೆ ಓಪನ್ ಆಯಿತು. ಈ ಥರ ಸ್ವಲ್ಪ ರೆವಿನ್ಯೂಸ್ ಡ್ರಾಪ್ ಆಗಿರೋದಕ್ಕೆ ಶೇರ್ ಪ್ರೈಸ್ ಇವತ್ತು ಫ್ಲ್ಯಾಟಾಗಿ ಕ್ಲೋಸ್ ಆಗಿದೆ. ನೆಕ್ಸ್ಟ್ ಅನಂತರಾಜ್. ಫ್ರೆಂಡ್ಸ್, ಇವಾಗ ಡೇಟಾ ಸೆಂಟರ್ ರಿಲೇಟೆಡ್ ಆಗಿ ರಿಟೇಲ್ ಇನ್ವೆಸ್ಟರ್ಸ್ಗೆ ಫೇಮಸ್ ಸ್ಟಾಕ್ ಇದು. ಇವತ್ತು ಇವರು ಸಹ ಕ್ವಾರ್ಟರ್ಲಿ ರಿಸಲ್ಟ್ಸ್ನ ಪೋಸ್ಟ್ ಮಾಡಿದ್ದಾರೆ. ಇವ್ರ ರಿಸಲ್ಟ್ಸ್ ನೋಡಿಕೊಂಡ್ರೆ ಇಯರ್ ಆನ್ ಇಯರಲ್ಲಿ ರೆವಿನ್ಯೂಸ್ ಆದರೆ 22% ಇನ್ಕ್ರೀಸ್ ಆಗಿದೆ, ಪ್ರಾಫಿಟ್ಸ್ ಆದರೆ 51% ಇನ್ಕ್ರೀಸ್ ಆಗಿದೆ. ಮತ್ತು ಕ್ವಾರ್ಟರಲ್ಲಿ ನೋಡಿಕೊಂಡ್ರೂ ರೆವಿನ್ಯೂಸ್ ಮತ್ತು ಪ್ರಾಫಿಟ್ಸ್ ಎರಡೂ ಇನ್ಕ್ರೀಸ್ ಆಗಿದೆ. ಅದರಿಂದನೇ ಇವತ್ತು ನಮ್ಮ ಮಾರ್ಕೆಟ್ ಓಪನಿಂಗಲ್ಲಿ ನೋಡಿಕೊಂಡ್ರೆ ನಿಯರ್ಲಿ 5% ಪಾಸಿಟಿವ್ಗೆ ಓಪನ್ ಆಯಿತು. ಮತ್ತು ಸ್ವಲ್ಪ ಸೆಲ್ಲಿಂಗ್ ಪ್ರೆಷರಿಂದ ಶೇರ್ ಪ್ರೈಸ್ 2% ಪಾಸಿಟಿವಲ್ಲೇ ಕ್ಲೋಸ್ ಆಗಿದೆ. ಇವತ್ತಿಗೆ ಅಪ್ಡೇಟ್ಸ್ ಮುಗೀತು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಮತ್ತೆ ನಾಳೆ ಹೊಸ ಸ್ಟಾಕ್ ಮಾರ್ಕೆಟ್ ನ್ಯೂಸ್ ಅನಾಲಿಸಿಸ್ ವಿಡಿಯೋಲಿ ಸಿಗೋಣ. ನಾನು ಹೇಳಿದ ಇನ್ಫಾರ್ಮೇಷನಲ್ಲಿ ಯಾವುದೇ ಥರ ಡೌಟ್ ಇದ್ದರೂ ಕಮೆಂಟ್ ಸೆಷನಲ್ಲಿ ಕಮೆಂಟ್ ಮಾಡಿ. ಪ್ರತಿಯೊಂದು ಕಮೆಂಟ್ಗೂ ರಿಪ್ಲೈ ಕೊಡ್ತೀನಿ. ಥ್ಯಾಂಕ್ ಯು.